ರಾಜ್ಯ ರಾಜಧಾನಿ ಬೆಂಗಳೂರಿನ ಯಮ ಗುಂಡಿಗಳಿಗೆ ಮುಕ್ತಿ ಸದ್ಯಕ್ಕಂತೂ ಇಲ್ಲ. ರಸ್ತೆ ಗುಂಡಿಗಳಲ್ಲೇ ಪ್ರತಿನಿತ್ಯ ಜನ ಸರ್ಕಸ್ ಮಾಡ್ಕೊಂಡು ಹೋಗಬೇಕು. ಬೆಂಗಳೂರಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಿರಂತರವಾಗಿ ಸಾಗ್ತಾ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಗುಂಡಿಗಳನ್ನು ಮುಚ್ಚೋದು ಅಥವಾ ಅದನ್ನು ತಾತ್ಕಾಲಿಕವಾಗಿ ಮುಚ್ಚುವ ಪ್ರಯತ್ನಕ್ಕೂ ಹೋಗ್ತಾ ಇಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಬಿಡಿ, ಮರೀಚಿಕೆ ಆಗಿಬಿಟ್ಟಿದೆ. ಬೆಂಗಳೂರಿನ ಕೆಲವು ಏರಿಯಾಗಳು, ಕೆಲವು ರಸ್ತೆಗಳನ್ನು ನೋಡಿದ್ರೆ ಇಲ್ಲಿ ರಸ್ತೆಯಲ್ಲಿದೆ ಅಂತ ಹುಡುಕಬೇಕು. ಮುಖ್ಯ ರಸ್ತೆ ಅಂತ ಕರಿತೀವಿ, ಸರ್ವಿಸ್ ರಸ್ತೆ ಅಂತ ಕರಿತೀವಿ. ಆದರೆ ಅಲ್ಲಿನ ವಾಹನ ಸವಾರರ ಗೋಳಾಟ ದೇವರಿಗೆ ಪ್ರೀತಿ, ಜೀವ ಹಿಂಡ್ತಾ ಇವೆ, ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ. ಇದು ಸರ್ವಿಸ್ ರಸ್ತೆ. ಒಂದು ಸರ್ವಿಸ್ ರಸ್ತೆಯ ದೃಶ್ಯ ನೋಡಿ. ಸರ್ವಿಸ್ ರಸ್ತೆಯಲ್ಲಿ ಒಂದು ದೊಡ್ಡ ಗುಂಡಿ ಬಾಯಿ ಥರದ್ದು ನಿಂತಿದೆ. ಆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಒಂದು ಬೈಕ್ ಹೋದರೆ ಹೋಗ್ಬೋದೇನೋ. ಕಾರ್ಗಳಂತೂ ಈ ಗುಂಡಿಗೆ ಇಳದೇ ಹೋಗಬೇಕು. ಎಲ್ಲ ಒಂದು ಸ್ವಲ್ಪ ಫಾಸ್ಟಾಗಿ ಬಂದರು ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಗಾಡಿ ಟಯರ್ ಹೊಡೆದೋದ್ರೂ ಹೋಗ್ಬೋದು, ಅಥವಾ ಗಾಡಿ ಪಲ್ಟಿ ಆದರೂ ಆಶ್ಚರ್ಯ ಇಲ್ಲ. ಯಾಕಂದರೆ ಸಣ್ಣ ಪುಟ್ಟ ಗುಂಡಿಗಳಲ್ಲ, ಭಾಳ ದೊಡ್ಡ ದೊಡ್ಡ ಗುಂಡಿ. ಅದು ರಸ್ತೆ ಮಧ್ಯದಲ್ಲಿ. ಇಲ್ಲಿ ರಸ್ತೆಯಲ್ಲಿ ಗುಂಡಿ ಅಲ್ಲ, ಗುಂಡಿಯ ಅಕ್ಕಪಕ್ಕದಲ್ಲಿ ಸ್ವಲ್ಪ ರಸ್ತೆ ಇದೆ. ಈ ಪರಿಸ್ಥಿತಿ ಹೇಗಿದೆ? ಭದ್ರಪ್ಪ ಲೇಔಟು, ಗೊರಗುಂಟೆಪಾಳ್ಯ ತೆರಳುವ ರಸ್ತೆ, ಎಲ್ಲದರ ಅವ್ಯವಸ್ಥೆ ಬಗ್ಗೆ ನಮ್ಮ ಪ್ರತಿನಿಧಿ ನೀಡಿರುವ ಒಂದು ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಬೆಂಗಳೂರನ್ನ ಈ ಹಿಂದೆ ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ, ITBT ಸಿಟಿ ಅಂತ ಹೇಳಿ ಒಳ್ಳೊಳ್ಳೆ ಹೆಸರುಗಳಿಂದ ಕರೀತಾ ಇದ್ರು. ಈಗ ಬೆಂಗಳೂರಿಗೆ ಮತ್ತೊಂದು ಹೊಸ ನಾಮಕರಣ. ಅದೇನು ಅಂತ ಹೇಳಿದ್ರೆ ಗುಂಡಿ ಸಿಟಿ. ನಿಜಕ್ಕೂ ಕೂಡ ಕೇಳಬೇಕಾದ್ರೆ ಒಂದ್ ರೀತಿಯಲ್ಲಿ ನಾಚಿಕೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇದೇ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಆ ಒಂದು ಬ್ರ್ಯಾಂಡ್ ಬೆಂಗಳೂರಿಗೆ ಮುಳ್ಳಾಗಿರುವಂತದ್ದು ನಮ್ಮ ಬೆಂಗಳೂರಿನಲ್ಲಿರುವಂತಹ ಡೆಡ್ಲಿ ರಸ್ತೆ ಗುಂಡಿಗಳು. ಸದ್ಯ ನಾನಿವಾಗ ಭದ್ರಪ್ಪ ಲೇಔಟ್ ನಲ್ಲಿ ಇದ್ದೀನಿ. ಅಂದ್ರೆ ಈ ಒಂದು ರಸ್ತೆ ಏನಿದೆ, ಭದ್ರಪ್ಪ ಲೇಔಟ್ ನಿಂದ ಗೊರಗುಂಟೆಪಾಳ್ಯಗೆ ಹೋಗುವಂತಹ ಒಂದು ಸರ್ವಿಸ್ ರೋಡ್. ಆದ್ರೆ ಈ ಒಂದು ಸರ್ವಿಸ್ ರೋಡ್ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನೋದನ್ನ ಕೂಡ ನೀವು ಗಮನಿಸಬಹುದು. ಈ ಒಂದು ರಸ್ತೆ ಅಂದ್ರೆ ಮೇಲ್ಭಾಗದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಸರ್ವಿಸ್ ರೋಡ್ ಅನ್ನ ಅವಲಂಬಿಸ್ತಾರೆ. ಆದ್ರೆ ಆ ಒಂದು ಸರ್ವಿಸ್ ರೋಡ್ಗೆ ಬರುವಂತಹ ಜನರು ತಮ್ಮ ಜೀವವನ್ನ ಕೈಲಿ ಇಟ್ಕೊಂಡು ಬರ್ಬೇಕಾಗುತ್ತೆ. ನೀವು ಗಮನಿಸಬಹುದು, ವಾಹನ ಸವಾರರು ಬಂದು ವಾಪಸ್ ತಿರುಗಿಸ್ಕೊಂಡು ಹೋಗ್ತಾರೆ. ಯಾಕಂತ ಹೇಳಿದ್ರೆ ಈ ರಸ್ತೆಯಲ್ಲಿ ನಿಜಕ್ಕೂ ಕೂಡ ಒಂದು ವೇಳೆ ಬಿದ್ರೆ ಅವರ ಜೀವಕ್ಕೂ ಕೂಡ ಇದು ಕಂಟಕವಾಗಿರುವಂತದ್ದು. ಅಂದ್ರೆ ಬೆಂಗಳೂರಲ್ಲಿ ಏನು ನಮ್ಮ BBMP ಸಾಕಷ್ಟು ಬಾರಿ ಹೇಳುತ್ತೆ, ನಾವು ಸಾವಿರಾರು ರಸ್ತೆ ಗುಂಡಿಗಳನ್ನ ಮುಚ್ಚಿದೀವಿ ಅಂತ ಹೇಳಿ. ಆದ್ರೆ ಎಷ್ಟರ ಮಟ್ಟಿಗೆ ಈ ಒಂದು ರಸ್ತೆ ಗುಂಡಿ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ಆಲ್ಮೋಸ್ಟ್ 1.5 to 2 ಅಡಿಯಷ್ಟು ಆಳವನ್ನ ಬಿದ್ದಿದೆ ಈ ಒಂದು ರಸ್ತೆ ಗುಂಡಿ. BBMP ಹೇಳುತ್ತೆ, ನಾವು ಎಲ್ಲಾ ರಸ್ತೆ ಗುಂಡಿಗಳನ್ನ ಮುಚ್ತೀವಿ, ಯಾವುದೇ ರೀತಿ ಜನರಿಗೆ ತೊಂದರೆ ಆಗಲ್ಲ, ಎಲ್ಲರಿಗೂ ಕೂಡ ಸಹಾಯವನ್ನ ಮಾಡ್ತೀವಿ ಅಂತ ಹೇಳಿ ನಾವು ಹೇಳ್ತೀವಿ. ನಮ್ ಜೊತೆ ಒಬ್ರು ಆಟೋ ಸವಾರರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಎಷ್ಟು ಕಷ್ಟ ಆಗುತ್ತೆ ಇಲ್ಲಿ ಗಾಡಿ? ತುಂಬಾ ಕಷ್ಟ. ಇಲ್ಲಂತಲ್ಲ ಮೇಡಮ್, ಎಲ್ಲ ಬೆಂಗಳೂರಲ್ಲಿ ಎಲ್ಲ ಇದೇ ತರ ಇರೋದು ಸರ್. ಏನ್ ಸರ್, ಎಲ್ಲಾ ಕಡೆ ಹೇಳಿ ಸರ್, ನೀವು ಹೇಳಿ. ನೀವೇನ್ ಹೇಳ್ತೀರಾ? ವೆಹಿಕಲ್ ಓಡ್ಸಕ್ಕೆ ಆಗಲ್ಲ, ಆಕ್ಸಿಡೆಂಟ್ ಆಗ್ತವೆ, ಬ್ಯಾಕ್ ಪೈನ್ ಎಲ್ಲ. ಆಕ್ಸಿಡೆಂಟ್ ಜಾಸ್ತಿ. ಕೇಳೋರಿಲ್ಲ, ಹೇಳೋರಿಲ್ಲ. ಒಬ್ಬ ಆಟೋ ಚಾಲಕ ಅವ್ರು ನಾನು ಹೇಳ್ತಾ ಇರೋದು, ಇಲ್ಲ ಅಂತಲ್ಲ, ಎಲ್ಲಾ ಕಡೆ ಬೆಂಗಳೂರಲ್ಲಿ ಇದೇ ತರ ಇರೋದು. ಯಾರು ಕೇಳೋರೋದು? ನಾವು ಒಬ್ಬ ಸಾವಿರಾರು ಗುಂಡಿ ಮುಚ್ಚಿದೀವಿ ಅಂತ ಹೇಳ್ತಾರಲ್ಲ BBMP. ಮುಚ್ಚಿಲ್ಲ. ನಾನು ಒಬ್ಬ ಡ್ರೈವರ್, ಫುಲ್ ಬೆಂಗಳೂರು ಸುತ್ತಾಡೋನು ನಾನು. ನನ್ಗೂ ಗೊತ್ತು ಎಲ್ಲೆಲ್ಲಿದೆ ಈ ಬೆಂಗಳೂರಲ್ಲಿ ಅಂತ. ಬರೀ ಅವ್ರು ಓಡಾಡೋ ಮಾತ್ರ ರೋಡ್ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇರುತ್ತೆ, ಅವ್ರವ್ರು ಮನೆ ಹತ್ರ, ಅವರು ಗಲ್ಲಿಯಲ್ಲಿ ಎಲ್ಲಾ ಕಡೆ ಇರುತ್ತೆ. ಈ ತರ ಏರಿಯಾದಲ್ಲಿ ಎಲ್ಲೂ ಇಲ್ಲ ಮೇಡಮ್ ಈ ತರ ಇರೋದು ಗುಂಡಿಗಳು. ಆಕ್ಸಿಡೆಂಟ್, ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಆಗುತ್ತೆ ಅನ್ಸುತ್ತೆ ಸರ್ ನಿಮ್ಗೆ? ಏನ್ ಚೆನ್ನಾಗ್ ಮಾಡಿದ್ರೆ ಚೆನ್ನಾಗಿ ಬ್ರ್ಯಾಂಡ್ ಬೆಂಗಳೂರು ಆಗುತ್ತೆ. ಇಲ್ಲ ಅಂದ್ರೆ ಇದೇ ತರ ಇದ್ರೆ ಸಾವುನೆ ಅಷ್ಟೇ ಎಲ್ಲಾರ ಜನದ್ದು. ಎಷ್ಟು ಕಷ್ಟ ಆಗುತ್ತೆ? ನೀವು ಓಡಾಡ್ತಿರ್ತೀರಾ? ಕಷ್ಟ. ಬ್ಯಾಕ್ ಪೈನ್, ಆಟೋದಲ್ಲಿ ಹೋದ್ರು ಕೂಡ ಬ್ಯಾಕ್ ಪೈನ್ ಬರುತ್ತೆ, ಹಂಗಾಗ್ಬಿಟ್ಟಿದೆ. ನಡ್ಕೊಂಡು ಹೋಗೋದೇ ಬೆಟರ್ ಅನ್ಸುತ್ತೆ. ಹೌದೌದೌದು, ಈಗ ಹಂಗೆ ಆಗ್ಬೇಕು. ಎಲ್ಲ ಓಲ್ಡ್ ಸಿಸ್ಟಮ್ ಬರ್ಬೇಕನ್ಸುತ್ತೆ. ಹೌದೌದೌದು. ಇದಿಷ್ಟು ಏನು ಆಟೋ ಚಾಲಕರೊಬ್ರು ಹಾಗೆ ಒಬ್ರು ಏನೋ ಸವಾರರು ಹೇಳ್ತಾ ಇರುವಂತದ್ದು. ನಿಜಕ್ಕೂ ಕೂಡ BBMP ನಾಚಿಕೆ ಆಗ್ಬೇಕು. ಯಾಕಂತ ಹೇಳಿದ್ರೆ ಆಟೋ ಚಾಲಕರಾಗಿರ್ಬೋದು, ವೆಹಿಕಲ್ ಡ್ರೈವರ್ಸ್ ಗಳು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ BBMP ಹಿಡಿ ಶಾಪ ಹಾಕೊಂಡೆ ಗಾಡಿಯನ್ನ ಓಡಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಇಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಅಂದ್ರೆ ಸರ್ವಿಸ್ ರೋಡ್ ಒಂದು ಭಾಗದಲ್ಲಿ, ಮೇಲ್ಭಾಗದಲ್ಲಿ ಫ್ಲೈಓವರ್ ಮೇಲೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿ ಸರ್ವಿಸ್ ರೋಡ್ಗೆ ಬರ್ತಾರೆ. ಆದ್ರೆ ಆ ಒಂದು ಸರ್ವಿಸ್ ರೋಡ್ ಕೂಡ ಹದಗೆಟ್ಟು ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಕೇವಲ AC ರೂಮ್ ಅಲ್ಲಿ ಕುತ್ಕೊಂಡು ನಾವು ಸಾವಿರಾರು ಕೋಟಿಯನ್ನ ಬೆಂಗಳೂರು ರಸ್ತೆ ಗುಂಡಿ ಮುಚ್ಚಲಿಕ್ಕೆ ನಾವು ಇಟ್ಟಿದೀವಿ, ರಸ್ತೆ ಗುಂಡಿಗಳನ್ನ ನಾವು ಮುಚ್ತಾ ಇದೀವಿ ಅಂತ ಹೇಳೋ ಬದಲು ತುಷಾರ್ ಗಿರಿನಾಥ್ ಅವರು ಸ್ವತಃ ರಸ್ತೆಗೆ ಇಳಿಬೇಕಾಗುತ್ತೆ. ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಸಾಕಷ್ಟು ಟೀಕೆಗಳಿಗೆ ನಮ್ಮ BBMP ಒಳಗಾಗ್ತಿದೆ. ಒಂದು ಕಡೆ ಸೋಷಿಯಲ್ ಮೀಡಿಯಾ ಆದ್ರೆ, ಮತ್ತೊಂದು ಕಡೆ ವಾಹನ ಸವಾರರು ರಸ್ತೆಯಲ್ಲಿ ಚೀಮಾರಿಯನ್ನ ಹಾಕ್ತಾ ಇದ್ದಾರೆ BBMPಗೆ. ಅಟ್ಲೀಸ್ಟ್ ಈಗ್ಲಾದ್ರೂ ಎಚ್ಚೆತ್ತುಕೊಂಡು ಈ ಒಂದು ರಸ್ತೆ ಗುಂಡಿಗಳನ್ನ ಮುಚ್ಚಿದ್ರೆ BBMPಗೆ ಇರುವಂತಹ ಮರ್ಯಾದೆ ಸ್ವಲ್ಪ ಮಟ್ಟಿಗಾದ್ರೂ ಉಳಿಯುತ್ತೆ. ಇಲ್ಲ ಅಂತ ಇರೋದು ಇರೋ ಬರೋ ಅಲ್ಪ ಸ್ವಲ್ಪ ಮರ್ಯಾದೆನೂ ಕೂಡ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಹರಾಜಾಗ್ತಾರೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ TV ಬೆಂಗಳೂರು.